ಹೃದಯಾಘಾತದಿಂದ ಕಾಲೇಜು ವಿದ್ಯಾರ್ಥಿನಿಯ ಸಾವಾಗಿದೆ. ತುಮಕೂರು ಜಿಲ್ಲೆ ಪಾವಗಡ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಲೇಜಿಂದ ವಾಪಸ್ ಆಗ್ತಾ ಇದ್ದ ಮೈಥಿಲಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಚಿಕಿತ್ಸೆ ಫಲಿಸದೆ 19 ವರ್ಷದ ವಿದ್ಯಾರ್ಥಿನಿ ಮೈಥಿಲಿ ಸಾವನ್ನಪ್ಪಿದ್ದಾರೆ. ಪಾವಗಡದ ಕಾಲೇಜಲ್ಲಿ ಪ್ರಥಮ ಬಿಕಾಂ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ ನಿನ್ನೆ ಕಾಲೇಜ್ ಮುಗಿಸಿಕೊಂಡು ಮನೆಗೆ ವಾಪಸ್ ಆಗುವಾಗ ಹಾರ್ಟ್ ಅಟ್ಯಾಕ್ನಿಂದ 19 ವರ್ಷದ ವಿದ್ಯಾರ್ಥಿನಿ ಮೈಥಿಲಿ ಸಾವನ್ನಪ್ಪಿದ್ದಾರೆ. ಈ ಹಾರ್ಟ್ ಅಟ್ಯಾಕ್ಸ್ ಅನ್ನೋದು ಯುವ ಜನರಲ್ಲೂ ಎಷ್ಟೊಂದು ಕಾಮನ್ ಆಗ್ತಿದೆಯಲ್ಲ ಅನ್ನೋ ಆಘಾತಕಾರಿ ಬೆಳವಣಿಗೆ ಇದು. ಮೊನ್ನೆ ನಾವು ಉತ್ತರ ಭಾರತದ ಒಂದು ಭಾಗದಲ್ಲಿ ಗಮನಿಸಿದ್ವಿ. ಒಂದು ಸ್ಕೂಲಿನ ವಿದ್ಯಾರ್ಥಿನಿ ಬೆಂಚ್ ಮೇಲೆ ಕೂತಿರ್ತಾಳೆ, ಇದ್ದಕ್ಕಿದ್ದಂತೆ ಶಾಲೆಯಲ್ಲಿ ಆಕೆ ಕುಸಿದು ಬೀಳ್ತಾಳೆ, ಮೃತಪಡ್ತಾಳೆ. ಕಾರಣ ತಿಳಿದಾಗ ಆತ್ಮಹತ್ಯೆ ಅನ್ನೋದು ಗೊತ್ತಾಗುತ್ತೆ. ಈಗ ತುಮಕೂರಲ್ಲೂ ಇಂಥದ್ದೇ ಮತ್ತೊಂದು ಘಟನೆಯಾಗಿದೆ. ಕಾಲೇಜ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಆಗ್ತಾ ಇದ್ದ 19 ವರ್ಷದ ವಿದ್ಯಾರ್ಥಿನಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾಳೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.